ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಸರ್ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ, ಹೇಳಿ. ಈಗ ಎಂ.ವೈ. ಪಾಟೀಲ್ ಅವರ ಪುತ್ರ ಅರುಣ್ ಅವರು ಸಮಸ್ಯೆ ಮಾಡ್ತಾ ಇದ್ದಾರೆ ಅಂತ ಈ ಬಗ್ಗೆ ಜೆ.ಎಂ. ಕೊರಬು ಅವರು ಕಣ್ಣೀರಿಟ್ಟಂತಹ ಘಟನೆ ಸಂಭವಿಸಿದೆ. ಸರ್ ಏನ್ ಹೇಳ್ತೀರಿ ಅಂತ? ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಒಬ್ಬ ಎಮ್.ಎಲ್.ಎ ಮಗ ಯಾರು ಅವ್ರ ಅಪ್ಪ ಕೆಲಸಕ್ಕೆ ಕಾರಣೀಭೂತರ ಅವ್ರಿಗೆಲ್ಲರಿಗೂ ಸ್ಪಂದಿಸ್ಬೇಕು. ಅದು ಬಿಟ್ಟು ಎಲ್ಲರಿಗೆ ಮೂಲೆ ಗುಂಪು ಮಾಡೋದು ತನ್ನ ಮನಸ್ಸಿಗೆ ಬಂದಂಗೆ ನಡೀತಾ ಇದ್ದಾನೆ. ನಾವು ಒಬ್ಬ ಸೀನಿಯರ್ ಲೀಡರ್ ಆಗಿ ಬಂದು ಸಾಕಷ್ಟು ಬುದ್ಧಿ ಮಾತು ಹೇಳಿದ್ರು ಕೂಡ ಸರಿ ಮಾಡ್ಕೋತೀನಿ ಅಂತ ಇಲ್ಲಿವರೆಗೆ ಸರಿ ಮಾಡಲಿಲ್ಲ. ನಮಗೂ ಕೂಡ ನಮ್ಮ ಮಾತಿಗೂ ಕೂಡ ಬೆಲೆ ಕೊಟ್ಟಿಲ್ಲ. ಅವ್ರ ಅಪ್ಪರ ಗಮನ ತಂದಿದ್ದೀನಿ. ಇದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಅವ್ರ ಗಮನ ಕೂಡ ತಂದಿದ್ದೇವೆ. ಹೀಗಾಗಿ ಅವರು ಯಾರು ಸರಿ ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗಿ ಅವರು ತಮ್ಮ ಮನದಾಳದ ಮಾತನ್ನು ನೋವಿನಿಂದ ಹಂಚಿಕೊಂಡಿದ್ದಾರೆ. ಹೀಗಾಗಿ ಕೊರಬು ಅವರು ಎಷ್ಟೊಂದು ನೋವಿನಲ್ಲಿ ಅಂದ್ರೆ ಅರ್ಥ ಮಾಡ್ಕೋಬೇಕು. ಈ ಮನುಷ್ಯ ನಡೆಕೊಂಡಂತ ರೀತಿ ಸರಿಯಲ್ಲ, ಇದು ಬದಲಾವಣೆ ಆಗ್ಬೇಕು. ವರಿಷ್ಠರು ಇದ್ರ ಬಗ್ಗೆ ಕೂಡಲೇ ಎಲ್ಲ ಮುಖಂಡರು ಕರೆದು ಮೀಟಿಂಗ್ ಮಾಡ್ಬೇಕು. ಅಲ್ಲ ಸರ್, ಈಗ ಪಕ್ಷದಲ್ಲಿ ಈ ರೀತಿ ಸಮಸ್ಯೆಗಳು ಎದುರಾದಂತಹ ಸಂದರ್ಭದಲ್ಲಿ ಶಾಸಕರು ಕೂಡ ಅದನ್ನ ಗಮನಕ್ಕೆ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಇಷ್ಟರ ಮಟ್ಟಿಗೆ ಅವರು ಕಣ್ಣೀರಿಡುವ ಮಟ್ಟಿಗೆ ಬಂದಿದೆ ಅಂತಂದ್ರೆ ತಲೆವರೆಗೂ ನೀರು ಬಂದಿದೆ ಅಂತಾನೆ ಅರ್ಥ ಅಲ್ವಾ ಸರ್? ಖಂಡಿತ ಶಾಸಕರು ಅವ್ರ ಮಗನಿಗೆ ಕಂಟ್ರೋಲ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ದುರಂಕಾರಿ ಮಗ ಇದಾನ. ಯಾವ ರೀತಿ ಮಹಾಭಾರತದಲ್ಲಿ ದುರ್ಯೋಧನ ಇದ್ದ, ಪಾಂಡವ ಪುತ್ರ ಇವರು ಧೃತರಾಷ್ಟ್ರ ಪುತ್ರ, ಆ ರೀತಿ ನಂದೇ ಎಲ್ಲ ನಡಿಬೇಕನ್ನಂತ ಒಂದು ಒತ್ತಡದಲ್ಲಿ ಅಪ್ಪನ ಮೇಲೆ ಒತ್ತಡ ಹಾಕೋದ್ರಿಂದ ಪಾಪ ಅಪ್ಪ ಏನ್ ಮಾಡಕ್ಕಾಗಲ್ಲ. ಒಳ್ಳೆ ಮನುಷ್ಯ, ನಮ್ಮಪ್ಪ ಬಗ್ಗೆ ಗೌರವ ಇದೆ. ಆದವ್ರದ್ದು ಏನು ನಡೆಯೋದಿಲ್ಲ. ಆ ರೀತಿಯ ಒಂದು ಒತ್ತಡ ಮಗ ಅವ್ರ ಮೇಲೆ ಹೇಳಿ, ನಾನ್ ಹಿಂಗ್ ಇದ್ದಿದ್ದಕ್ಕೆ ನೀ ಎಮ್.ಎಲ್.ಎ. ಆಗಿದಿ, ನಾನ್ ಹೇಳ್ದಂಗೆ ಕೇಳ್ಬೇಕು ಅಂತ ಅವ್ರ ಅಪ್ಪಗೆ ಬಾಯಿ ಮುಚ್ಚತಕ್ಕಂತ ಒಬ್ಬ ಈ ರೀತಿಯ ಮಗ ಇದ್ದಾಗ ತಂದೆ ಏನ್ ಮಾಡಕ್ಕಾಗ್ತದ? ಅದಕ್ಕೆ ಅವ್ರ ವರಿಷ್ಠರು ಇದ್ರ ಬಗ್ಗೆ ಕೂಡ್ಲೆ ಕ್ರಮ ತಗೋಬೇಕು. ಇಲ್ಲದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾದಂತ ನಷ್ಟ ಆಗ್ತದೆ. ಕಾರ್ಯಕರ್ತರು ನೊಂದ್ಕೊಂಡ್ರೆ ಕಾರ್ಯಕರ್ತರಿಂದ ಪಕ್ಷ. ಅದಕ್ಕೆ ನಾನು ಗಮನಕ್ಕೆ ತಂದಿದ್ದೀನಿ. ಕೂಡಲೇ ಒಂದು ಮೀಟಿಂಗ್ ಮಾಡಿ ಎಲ್ಲ ಮಾಡಿ ಮಾತಾಡಿ ಸರಿಯಾಗಿ ಅವ್ನಿಗೆ ಬುದ್ಧಿ ಮಾತು ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಭವಿಷ್ಯವಾಗಿ ಬೆಳೆಯಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೇ ಇದ್ರೆ ಇದೇ ರೀತಿ ಮುಂದುವರೆದ್ರೆ ಬಹಳಷ್ಟು ಕಾರ್ಯಕರ್ತರು ನೋವಿನಿಂದ ಈಗ ನಮಗೆ ರಕ್ಷಣೆ ಇಲ್ಲ ಅಂದಾಗ ಅವ್ರು ಬೇರೆ ಬೇರೆ ನೋಡ್ಬೇಕಾಗ್ತದೆ. ನಾನು ಒಬ್ಬ ಇಲ್ಲಿ ಸೀನಿಯರ್ ಲೀಡರ್ಗಳಿಂದ ಅವ್ರಿಗೆಲ್ಲ ನಾ ಇದ್ದೀನಪ್ಪ ಹಂಗೆಲ್ಲ ಮಾಡಬೇಡಿ ಅಂತ ಮನವೊಲಿಸಿ ಅವ್ರಿಗೆ ಎಲ್ಲರೂ ತರ್ದಿದ್ದೀನಿ. ಬಟ್ ಇದು ಈ ರೀತಿಯ ಇದು 1-2 ಉದಾಹರಣೆಗಳು ಇನ್ನೂ ಬಹಳ ತಾಲೂಕದಾಗ ಎಲ್ಲ ಕಾರ್ಯಕರ್ತರು ಕಡೆಗಣಿಸಿದ್ದಾರೆ. ಕೆಲಸಗಳು ಕೂಡ ಕೊಡೋದಿಲ್ಲ. ಯಾವೆಲ್ಲ ಲ್ಯಾಂಡ್ ಆರ್ಮಿ ಕೊಟ್ಟು ಸಾಕಷ್ಟು ಭ್ರಷ್ಟಾಚಾರ ನಡೀತದೆ. ಅವೆಲ್ಲ ದಾಖಲೆಗಳು ಕೊಡ್ತೀನಿ ನಾನೇ. ಕಾಂಗ್ರೆಸ್ ಪಕ್ಷ ಉಳಿಸ್ಬೇಕಾಗಿದೆ. ನನಗೆ ಕಾಂಗ್ರೆಸ್ ಪಕ್ಷ ಉಳಿಸ್ಬೇಕಾದ್ರೆ ಭ್ರಷ್ಟಾಚಾರದಿಂದ ಕಾಂಗ್ರೆಸ್ ಪಕ್ಷ ಹಾನಿ ಆಗ್ಬಾರ್ದು. ಇವರೆಲ್ಲ ಮಗ ಮಾಡಿದಂತ ಭ್ರಷ್ಟಾಚಾರಗಳು ಬಹಳ ಎಲ್ಲ ದಾಖಲೆಗಳು ನನ್ನ ಹತ್ರ ತಂದು ಕೊಟ್ಟಿದ್ದಾರೆ. ನಾನೇ ಒಂದಿನ ವರಿಷ್ಠರ ಗಮನ ತರ್ತೀನಿ. ಯಾಕೆ ಪ್ರೆಸಿ ಹೋಗೋದು ತಪ್ಪ ಪಕ್ಷ ದೃಷ್ಟಿಯಿಂದ. ವರಿಷ್ಠರ ಗಮನ ತಂದು ಇಂಥವೆಲ್ಲ ಅನಾಹುತವಾಗಿ ಹೆಂಗ್ ಸರಿ ಮಾಡ್ತೀವಿ ಅಂತ ಕೇಳ್ತೀನಿ. ಅವರು ಇದಕ್ಕೆ ನೆಗ್ಲೆಕ್ಟ್ ಮಾಡಿದ್ರು ಅಂದ್ರೆ ನೇರವಾಗಿ ಲೋಕಾಯುಕ್ತ ಕೊಡ್ತೇವೆ. ಸರ್, ಈಗ ತಾವು ಕೂಡ ಹಿರಿಯ ಮುಖಂಡರು, ನಾಯಕರಿದ್ದೀರಿ. ಈ ನಡುವೆ ಪಕ್ಷವನ್ನ ಬೆಳೆಸೋದು, ಪಕ್ಷವನ್ನ ಕಟ್ಟೋದು, ಅಧಿಕಾರಕ್ಕೆ ತರೋದು ಎಲ್ಲ ಕೂಡ ಕಾರ್ಯಕರ್ತರು, ಪಕ್ಷದ ಮುಖಂಡರು. ಅವರಿಗೆ ಹೀಗಾದ್ರೆ ಎಲ್ಲಿಗೆ ಹೋಗ್ಬೇಕಂತ ಸರ್? ಅದೇ ಹೇಳ್ತಾ ಇದೀನಿ, ಅದೇ ನೋವಿಂದ ಮಾತನಾಡ್ತಾ ಇದ್ದೀನಿ. ಇವೆಲ್ಲ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗ್ತಕ್ಕಂಥ ವಿಷಯ. ಇವತ್ತು ಪಕ್ಷದಲ್ಲಿ ವೇದಿಕೆ ಆಗ್ತಕ್ಕಂಥ ಚರ್ಚೆಗೆ ಅವಕಾಶ ಇರದಂತ ಸಂದರ್ಭದಲ್ಲಿ ಅವ್ ಮೇಲಿನವರು ಕೂಡ ಲೈಟ್ ಆಗಿ ತಗೊಂಡಿರೋದ್ರಿಂದ ಈ ರೀತಿಯ ಸಮಸ್ಯೆ ಉದ್ಭವ ಆಗಿದೆ. ಇನ್ಮ್ಯಾಗಾದ್ರೂ ನಮ್ಮ ವರಿಷ್ಠರು ಎಚ್ಚರಗೊಂಡು ನಮ್ಮನ್ನೆಲ್ಲ ಕರೆಸಿ ಈ ಒಂದು ಸಮಸ್ಯೆ ಬಗೆಹರಿಸ್ತಕ್ಕಂಥ ಒಂದು ವೇದಿಕೆ ತಯಾರು ಮಾಡ್ಬೇಕು. ಅಲ್ಲಿ ನಾವು ಚರ್ಚೆ ಮುಕ್ತ ಮನಸ್ಸಿನ ಚರ್ಚೆ ಆಗ್ಬೇಕು. ಆದಂತ ಏನೇನು ನ್ಯೂನತೆಗಳು ಸರಿಪಡಿಸ್ತಕ್ಕಂಥಕ್ಕೆ ಅವರೆಲ್ಲ ಜವಾಬ್ದಾರಿ ವಹಿಸಿದಾಗ ಮಾತ್ರ ಇವು ಸರಿ ಆಗ್ತದೆ. ಇಲ್ಲದ್ರೆ ಪಕ್ಷಕ್ಕೆ ದೊಡ್ಡ ಹಾನಿ ಆಗ್ತದೆ. ಓಕೆ, ನಮಸ್ಕಾರ. ಧನ್ಯವಾದಗಳು ಮಾಲಿಕಯ್ಯ ಗುತ್ತೇದಾರ್ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.